ಈಶನಿನ್ನ ಸೇವೆಯನ್ನು ಆಸೆಯಿಂದ ಮಾಡು. ಎನ್ನ ಕೇಶರಾಶಿಯನ್ನು ನಾಶ ಮಾಡು ಶ್ರೀಕೇಶವ ಎಂಬಂತೆ ಪ್ರಾತಸ್ಮರಣೆಯಾಗಿ ಸಕಲ ಜೀವಿಗಳ ಜೀವಾತ್ಮನಾದ ಪಂಚಮುಖದ ಪರಮೇಶ್ವರನ ಹೃದಯ ಮಂತ್ರದಲ್ಲಿ ಸ್ಮರಿಸುತ್ತಾರೆ. ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ಭವ್ಯ ಪರಂಪರೆಯ ದಿವ್ಯ ಶಕ್ತಿಯಾಗಿರ್ತಕ್ಕಂಥ ಧನಂಜ್ಯೋತಿ ಬೀರ್ಲಿಂಗೇಶನ ಪದಕ್ಕೆ ಅನಂತ ಕೋಟಿ ನಮನ ಸಲ್ಲಿಸುತ್ತಾರೆ. ಅಜ್ಞಾನದ ಅಂಧಕಾರವನ್ನು ಒಳಗೊಳಿಸಿ ಸುಜ್ಞಾನದ ಜ್ಯೋತಿ ನೆಚ್ಚಿರ್ತಕ್ಕಂಥ, ಜಗತ್ತಿಗೆ ಸಮಾನತೆಯ ತತ್ವವನ್ನು ಸಾರಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರನ ಪದಕ್ಕೂ ಅನಂತ ಕೋಟಿ ದೀರ್ಘದಂಡ ನಮನಗಳನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ಕೆ ಕಾರಣೀಭೂತ ನಂಬಿ ಬಂದಿರತಕ್ಕಂಥ ಭಕ್ತರ ಉದ್ಧಾರ ಇವತ್ತ ಜಗನ್ಮಾತೆ ಲಕ್ಷ್ಮೀ ಮಾತಾ ಪದಕ್ಕೂ ನಮನಗಳನ್ನು ಅರ್ಪಿಸುತ್ತಾರೆ. ಎನ್ನ ಆರಾಧ್ಯ ಗುರು ಜ್ಞಾನದ ಮೂಲ ಶಕ್ತಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಶ್ರೀ ಮಹಾಸಿದ್ದೇಶ್ವರ ಪದಕ್ಕೆ ಆತ್ಮ ಅರ್ಪಣೆ ಮಾಡುತ್ತಾರೆ. ತಾಯಿಯ ವಾತ್ಸಲ್ಯ, ತಾಯಿ ಮಮತೆ ನೀಡಿರ್ತಕ್ಕಂಥ ಸದ್ಗುರು ರಾಚೇಟಂದ ಅಪ್ಪಣ್ಣಗಳ ಪದಕ್ಕೂ ದಂಡವತ ಪ್ರಣಾಮ. ಇಲ್ಲಿವರೆಗೆ ಬಹಳಷ್ಟು ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಸಂಗೀತದ ಅಮೃತವನ್ನು ಹಂಚಿರ್ತಕ್ಕಂಥ ನಮ್ಮೆಲ್ಲ ಸೌಭಾಗ್ಯ ಅವಶ್ಯ. ರಾಜ್ಯ ಮಟ್ಟದ ಪುರಸ್ಕಾರವನ್ನು ಹೊಂದಿರತಕ್ಕಂಥ ಕಲಾವಿದರು ಇವತ್ತು ಸಂಗೀತದ ಅಮೃತವನ್ನು ನಾವು ಹಂಚಿಕೊಂಡ್ರಂದ್ರ ಅವರೆಲ್ಲರಿಗೂ ಸಹಿತ ಶರಣು ಅಂತ ಹೇಳ್ತಾರೆ. ಬಹುಶಃ ನಮ್ಮ ಸಂತರು, ಸಂಚಾಲಕರು ಬಹಳಷ್ಟು ಸುಂದರವಾಗಿ ಈ ಕಾರ್ಯಕ್ರಮದ ಸಂಚಾಲನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಪೂಜಾರಿ ಅವರ ವಿಷಯ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಹಳಷ್ಟು ಸಂಘಟನೆಯನ್ನ ಕಟ್ಟಿರ್ತಕ್ಕಂಥ ಎಲ್ಲ ಈ ಸಂಘಟನೆಗಾರರು, ಅದೇ ತರನಾಗಿ ಈ ಮಾತೆಯ ಪ್ರೀತಿ, ವಾತ್ಸಲ್ಯ, ಭಕ್ತಿಯನ್ನು ಆಧರಿಸಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದ್ರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯಂದರಿಗೆ ಶರಣ. ಪ್ರವಚನ ಅಂತೂ ಮುಗಿತಿ, ಪ್ರಸಾದ ಅಂತೂ ಆ ಕಡೆ ಎಷ್ಟು ಸುಂದರವಾಗಿ ವಾಸನೆ ಬರ್ತದೆ ನೋಡಿ. ಪ್ರವಚನ ಕೆತ್ತಲು ಎಲ್ಲ ಫೋಟೋವ ನಂತರ ಇಟ್ಟುವ ಹಂಗ ಇರ್ಲಿ. ಈ ಭವಬಂಧನದಿಂದ ಮುಕ್ತರಾಗಬೇಕ, ಈ ಸಂಸಾರದಿಂದ ನಾವೇನಾದ್ರೂ ಮುಕ್ತರಾಗಬೇಕಾದ್ರ ನಮ್ಮಲ್ಲಿ ಭಕ್ತಿ ಅಂತಕ್ಕಂಥದ್ದು ಇರ್ಬೇಕು. ಎಲ್ಲಿ ಭಕ್ತಿ ಅದಲ್ಲ ಅಲ್ಲಿ ಮುಕ್ತಿ ಅದ, ಎಲ್ಲಿ ಭಕ್ತಿ ಇಲ್ಲಲ್ಲ ಅಲ್ಲಿ ಮುಕ್ತಿ ಸಿಗೋದಿಲ್ಲ, ಅಲ್ಲಿ ಬಂಧನದೊಳಸ್ತೀವಿ. ಅದಕ್ಕ ಬಸವಣ್ಣವ್ರ ಒಂದು ಮಾತು ಹೇಳಿದ್ರು, ನಾದ ಪ್ರಿಯನೆಂದರೆ ನಾದ ಪ್ರಿಯನಲ್ಲ, ವೇದ ಪ್ರಿಯನೆಂದರೆ ವೇದ ಪ್ರಿಯನಲ್ಲ, ನಾದವನ್ನ ಮಾಡಿದ ರಾವಣ ಅರೆಯಾಯಿಸೋಳವನಾದ, ವೇದವನ್ನ ಓದಿದ ಬ್ರಹ್ಮ ಶಿರಛೇದನವಾದ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ. ಎಷ್ಟು ಸುಂದರವಾದಂತ ಭಗವಂತ ಎದಕ್ಕೆ ಮೆಚ್ಚತಾನಂದ್ರ ಭಕ್ತಿಗೆ ಮೆಚ್ಚತಾನ. ಭಕ್ತಿ ಒಳಗೆ ಅಂತ ಒಂದು ಶಕ್ತಿ ಅದ, ಜಗತ್ತಿನೊಳಗೆ ಎಲ್ಲಾ ವಸ್ತುವನ್ನು ಕೊಂಡ್ಕೋಬಹುದು, ಅದರ ಭಕ್ತಿ ಅನ್ನಲ್ಲ. ಒಂದ್ ಕಡೆ ಏನಾಗಿತ್ತಂದ್ರ ಶ್ರೀಕೃಷ್ಣ ಪರಮಾತ್ಮ ಒಂದು ಧರ್ಮ ಸಂಕಟಗಳು ಸಿಕ್ಕೊಂಡಿದ್ದ. ಅವನಿಗೆ
ಎರಡ ಪಟ್ಟದ ಅರಸಿಯರು. ಮೊದಲನೇದಕ್ಕೆ ಸತ್ಯಭಾಮ, ಎರಡನೇದವರ ರುಕ್ಮಿಣಿ ಅವರು. ಸತ್ಯಭಾಮನಲ್ಲಿ ಅಹಂಕಾರದ ಭಕ್ತಿ ಇತ್ತು, ಅಂಭಾವದ ಭಕ್ತಿ ಇತ್ತು. ಅವಳು ತನ್ನ ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇದ್ಳು. ಏನ್ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರಂದ್ರ, ನಾನು ಎಷ್ಟಾದ್ರೂ ಹಿರಿಯ ನಿಮ್ಮ ಪಟ್ಟದರಸಿ, ನನ್ನೊಂದು ಆಸೆ ಏನಂದ್ರ, ನನ್ನ ಧಾಮಕ್ಕ ನೀವು ಬಂದ ಮೊದಲ ಪಾದ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಯಾಕಂದ್ರೆ ನಾನು ಹಿರಿಯೊಳಗಿರೋದ್ರಿಂದ ನನ್ನ ಧಾಮಕ್ಕೆ ಬಂದ ನೀವು ನನ್ನ ಭಕ್ತಿಯ ಸ್ವೀಕಾರವನ್ನ ಮಾಡ್ಕೋಬೇಕು. ಅಲ್ಲ ಎರಡನೇದವ್ರಿಲ್ಲ, ಏನು ಅನ್ನೋರಲ್ಲ, ಬಹಳ ಸಮಾಧಾನ. ಒಂದ್ ಕಡೆ ಹಿರಿಯರು ಹೇಳ್ತಾರ, ಬುದ್ಧಿವಂತ ವೇದವನ್ನ ಗೆಲ್ಲಬಹುದು, ಗುಣವಂತ ಮನಸ್ಸನ್ನ ಗೆಲ್ಲಬಹುದು, ಆದರೆ ಸಹನವಂತ ಇಡೀ ಜಗತ್ತನ ಗೆಲ್ತನ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ. ಈ ಸತ್ಯಭಾಮ ಬುದ್ಧಿವಂತಳು, ಆದ್ರೆ ರುಕ್ಮಿಣಿ ಹೃದಯವಂತಳು. ಏನಾಗಿತ್ತಂದ್ರ, ಈ ಮಾತನ್ನ ಕೇಳಿ ಯಾರ ಧಾಮಕ್ಕೆ ನಾನು ಮೊದಲು ಹೋಗ್ಬೇಕು, ಯಾರ ಕುಟೀರಕ್ಕೆ ನಾನು ಮೊದಲು ಹೋಗ್ಬೇಕು ಅನ್ನೋದು ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಕಟ ಬಂತು. ಅವನೊಂದು ವಿಚಾರ ಮಾಡ, ನಿಮ್ಮ ಕರಾರಕ್ಕೆ ನಾನು ಬದ್ಧ, ಆದ್ರೆ ನಂದೊಂದು ಮೊದಲ ಕರಾರ ಅದ. ಏನ ಕರಾರ ಅದ ಅಂದ್ರ, ನನ್ನ ಒಂದ ತಕ್ಕಡೆ ಪರಡಿಯಲ್ಲಿ ಕುಡಿಸೋದು, ಇನ್ನೊಂದು ಕಡೆ ನೀವು ನನಗ ಭಕ್ತಿ ರೂಪವಾಗಿ ಏನನ್ನ ಅರ್ಪಣೆ ಮಾಡ್ತಿಲ್ಲ ಅದನ್ನ ಇನ್ನೊಂದು ತಕ್ಕಡಿಯ ಪರಡಿಯೊಳಗೆ ಹಾಕೋದು. ಅವ್ರ ಸತ್ಯಭಾಮ ಮೊದಲ ಅಮ್ಮ ಅವಳು. ಅವ್ರ ತಂದೆ ಸತ್ಯಭಾಮ ರಾಜನ ಮಗಳು. ಅವಾಗಂದ್ರು ಇದೊಳ ಮಾತು, ನಮ್ಮ ತಂದೆಯವರಲ್ಲಿ ಸಾಕಷ್ಟು ಸಿರಿ ಸಂಪತ್ತ, ವಜ್ರ ವೈಡೌರ್ಯ ರಾಶಿ ರಾಶಿಯಾಗಿ ಬಿದ್ದದ, ಅದನ್ನು ಹಾಕೋದಿದೆ ಅಂತ ಮಾಡ. ಅವಾಗ ತಕ್ಕಡಿಯೊಳಗೆ ಒಂದು ಕಡೆ ಪರಮಾತ್ಮ ಕೂತ, ಸತ್ಯಭಾಮ ತನ್ನ ರಥವನ್ನು ಹೂಡಿ ತನ್ನ ತಂದೆ ಮನೆಗೆ ಎಲ್ಲಾ ಶ್ರೀ ಸಂಪತ್ತು ತಂದು ಹಾಕಿದ್ರು ಸಹಿತ ಶ್ರೀಕೃಷ್ಣ ಪರಮಾತ್ಮನ ಪರಡಿ ಮ್ಯಾಲ ಎತ್ತಲೇ ಇಲ್ಲ. ಏನಾಗ್ಲಿಲ್ಲ, ಮ್ಯಾಲ ಎತ್ತಲೇ ಇಲ್ಲ. ಅವಾಗ ಅವಳಲ್ಲಿ ಇರ್ತಕ್ಕಂಥ ಅಹಂಕಾರ ಭಂಗವಾಗಿತ್ತು. ರುಕ್ಮಿಣಿ ಬಾಜು ಕಲ್ಲೇ ನಿಂತ್ಕೊಂಡು ನೋಡ್ತಿದ್ರು. ಪರಮಾತ್ಮ ಕಲ್ಲ, ನಿಂದ ಏನದ ಹಾಕು ಅಂತ. ಅವಾಗ ರುಕ್ಮಿಣಿ ಅಂತಾಳ, ನನ್ನಲ್ಲಿ ಕೊಡುವಂತದೇನಿಲ್ಲ ಪರಮೇಶ್ವರ, ನನ್ನಲ್ಲಿ ಕೊಡುವಂತ ಭಾವ ಏನಿಲ್ಲ, ನಾನು ಸಮಾಧಾನವಾಗಿರ್ತಕ್ಕಂಥದ್ದು, ಅದಕ್ಕೆ ನನ್ನಲ್ಲಿ ಏನಿಲ್ಲ. ಏನಿಲ್ಲ ಅಂದ್ರೆ ಕೇಳೋದಿಲ್ಲ, ಏನಾದ್ರೂ ಕೊಡ್ಲೇಬೇಕು. ಏನಾದ್ರೂ ಕೊಡ್ಲೇಬೇಕಂದಾಗ ರುಕ್ಮಿಣಿ ದೇವಿ ಏನ್ ಮಾಡ್ತಾಳಂದ್ರ, ಅಲ್ಲೇ